ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಿತ್ರರಿಗೆ ಯೋಗ ಜೀವನ ಪ್ರಪಂಚಕ್ಕೆ ಸ್ವಾಗತ. ನಾವು ಯೋಗದ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ. ಇದುವರೆಗೂ ಯೋಗವನ್ನು ಅಭ್ಯಾಸ ಮಾಡಿರೋರು ಇದ್ದೀವಿ, ಮಾಡ್ತಾನೂ ಇದ್ದೀವಿ, ಹೊಸದಾಗಿ ಕಲಿಯೋರು ಇದ್ದೀವಿ. ಎಲ್ಲರಿಗೂ ಯೋಗ ಅವರವರ ಒಂದು ಬುದ್ಧಿ ಮತ್ತೆಗೆ ಅವರಿಗೆ ಪರಿಚಯ ಆಗ್ತಾ ಇರುತ್ತೆ. ಆದರೆ ಯೋಗದ್ದು ಒಂದು ಉದ್ದೇಶ ಇದೆ. ಆ ಯೋಗದ ಮೂಲ ಉದ್ದೇಶ ಏನಂದರೆ ನಮಗೆ ಪರಿಚಯ ಮಾಡೋದು ಯೋಗದ ಮೂಲ ಉದ್ದೇಶ. ಅಂದರೆ ನಮಗೆ ಪರಿಚಯ ಮಾಡೋದು ಅಂದರೆ ಏನು, ನಾವು ಏನು ಅಂತ ಇದೀವೋ, ನಮ್ಮ ಶಕ್ತಿ ಏನು ಅನ್ನೋದು ನಾವು ಮರ್ತಿರೋದನ್ನ ಪರಿಚಯ ಮಾಡೋದೇ ಆ ಯೋಗದ ಮೂಲ ಉದ್ದೇಶ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಅಗಾಧವಾದ ಶಕ್ತಿ ಇದೆ. ಪರಮಹಂಸರಲ್ಲಿ ಇರುವಂಥ ಶಕ್ತಿ, ವಿವೇಕಾನಂದರಲ್ಲಿ, ಶಂಕರಾಚಾರ್ಯರು, ರಮಣ ಮಹರ್ಷಿ, ಗಾಂಧೀಜಿ ಇವರಲ್ಲಿರುವಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ಮರ್ತಿರುತ್ತೀವಿ. ಆ ಶಕ್ತಿಯನ್ನು ಬೆಳಕಿಗೆ ತಂದು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಪ್ರೇರೇಪಣೆ ಮಾಡೋದೇ ಯೋಗ. ಯೋಗ ಆಗದೇ ಇರೋದನ್ನು ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನು ಮಾಡುತ್ತೆ. ಅದು ಯೋಗದ ಶಿಕ್ಷಣ. ನಾವು ಅಂದ್ಕೊಂಡಿದ್ವಿ ಚಿಕ್ಕ ವಯಸ್ಸಿನಲ್ಲಿ ನಾವು ಆಗಿರಬೇಕು, ಹೀಗಿರಬೇಕು, ನಮಗೆ ಇಂಥ ಪ್ರಪಂಚ ಬೇಕು, ಇಂಥ ಜೀವನ ನಾವು ಕಟ್ಕೋಬೇಕು ಅಂತ. ಅದು ಬರ್ತಾ 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 ಏನಾಯಿತು, ಎಲ್ಲನೂ ಅದಾಗಲ್ಲ, ಇದು ಆಗಲ್ಲ, ಇದು ಆಗಲ್ಲ ಅಂತೇಳಿ ಎಲ್ಲ ಒಂದೊಂದಾಗಿ ಬಿಡ್ತಾ ಬಂದ್ವಿ. ಯಾಕೆ, ನಮಗೆ ಹೊರಗಡೆ ಪ್ರಪಂಚನ ನೋಡ್ಕೊಂಡು ಇದ್ವಿ, ಆದರೆ ನಮ್ಮ ಒಳಗಡೆ ಪ್ರಪಂಚವನ್ನು ನಾವು ನೋಡಲಿಲ್ಲ. ಈ ಒಳಗಡೆ ಪ್ರಪಂಚ ಹೇಗಿರುತ್ತೆ ಅಂದರೆ ಅದನ್ನು ನಾವೇ ಸೃಷ್ಟಿ ಮಾಡ್ಕೊಬೇಕು. ಇದಕ್ಕೆ ನಾವು ಆದರ್ಶ ಪ್ರಪಂಚ ಅಂತ ಹೇಳ್ತೀವಿ. ಈ ಆದರ್ಶ ಪ್ರಪಂಚವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಇದು ಹೇಗೆ ಅಂದರೆ ಇದು ತುಂಬ ಸುಲಭ. ಇದು ಒಂದು ಶ್ರದ್ಧೆಯಿಂದ ಶುರುವಾಗುತ್ತೆ ಅಷ್ಟೇ. ಏನು ಮಾಡಬೇಕಾಗಿಲ್ಲ, ಒಂದು ಶ್ರದ್ಧೆ ಇದ್ದರೆ ಸಾಕು. ಈ ಜ್ಞಾನವನ್ನು ನಾವು ಶ್ರದ್ಧೆಯಿಂದ ಅನುಸರಣೆ ಮಾಡಿದ್ರೆ ಸಾಕು, ಯೋಗದ ಜ್ಞಾನವನ್ನು. ಅದು ತನಗೆ ನಮ್ಮಲ್ಲಿ ಆದರ್ಶ ಪ್ರಪಂಚವನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ರೂಪುರೇಷೆಗಳಾಗಿ ಕೊಡುತ್ತೆ. ನಮಗೆ ಗೊತ್ತಿಲ್ಲದಿರೋ ಥರ ಬದಲಾವಣೆಗಳನ್ನು ತರುತ್ತೆ. ಇದು ಒಂದು ಸಂಸ್ಕೃತಿ. ಎಂಥ ಸಂಸ್ಕೃತಿ ಅಂದರೆ ನಮಗೆ ಒಂದು ಹೊಸ ಜೀವನವನ್ನೇ ಕೊಡುವಂಥ ಒಂದು ಸಂಸ್ಕೃತಿ. ಈಗ ಒಂದು ಏನಕ್ಕೂ ಉಪಯೋಗಕ್ಕೆ ಬರದೇ ಇರುವಂಥ ಅಥವಾ ಅದಕ್ಕೆ ಏನು ರೂಪುರೇಷೆಗಳೇ ಇಲ್ಲದೆ ಇರುವಂಥ ಕಲ್ಲೇ ಇರುತ್ತೆ. ಅದನ್ನು ಶಿಲೆಯಾಗಿ ಮಾಡಿದ್ರೆ ಎಲ್ಲರೂ ಅದಕ್ಕೆ ನಮಸ್ಕರಿಸ್ತಾರೆ. ಅದೇ ಥರನೇ ಏನಕ್ಕೂ ಆಗೋದಿಲ್ಲ, ಇದು ಜೀವನ ಏನಕ್ಕೂ ಪ್ರಯೋಜನವಿಲ್ಲ ಅನ್ನೋ ಮಟ್ಟದಲ್ಲಿ ಇದ್ರೂ ಈ ಯೋಗದ ಶಿಕ್ಷಣ ಅದು ಎಲ್ಲರೂ ಹೊಂದಿಸ್ಬೇಕು. ಆ ಥರ ಒಂದು ರೂಪುರೇಷೆಗಳನ್ನು ಮಾಡಿಕೊಡುತ್ತೆ ಯೋಗದ ಜೀವನ. ಇಂಥ ಯೋಗದ ಜೀವನವನ್ನು ನಾವು ಶ್ರದ್ಧೆಯಿಂದ ತಗೊಳ್ಬೇಕು. ಇದಕ್ಕೆ ನಾವು ಏನು ಮಾಡಬೇಕಂದ್ರೆ, ಇದು ಕಷ್ಟ, ಇದು ಆಗಲ್ಲ, ಇದು ಆಗುತ್ತಾ ಅನ್ನೋದನ್ನ ಮೊದಲು ತೆಗೆದು ಬಿಡಬೇಕು. ನಮ್ಮ ಮೈಂಡಿಂದ ಅದನ್ನು ರಿಮೂವ್ ಮಾಡಿಬಿಡ್ಬೇಕು ಅಷ್ಟೇ. ತುಂಬ ಸುಲಭ ಇದು, ಸುಲಭದಲ್ಲಿ ಸುಲಭ. ಇದಕ್ಕೆ ಮಾಡಬೇಕಾಗಿರೋದೇನೆಂದರೆ ಶ್ರದ್ಧೆ ಒಂದಷ್ಟೇ. ಭಗವಂತನೇ ಹೇಳಿದಾನೆ ಗೀತೆಯಲ್ಲಿ, ಶ್ರದ್ಧವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಒಂದಿದ್ರೆ ಸಾಕು, ಜ್ಞಾನ ನಮಗೆ ಸಿಗುತ್ತೆ ಅಂತ. ಇಂಥ ಒಂದು ಜ್ಞಾನವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಒಂದು ಹೊಸ ಜೀವನವನ್ನು ನಾವು ಆರಂಭ ಮಾಡೋಣ. ಅದು ಎಂಥ ಜೀವನ, ವ್ಯಾಲ್ಯೂಬಲ್, ಮೌಲ್ಯಯುತವಾದ ಜೀವನ, ಆನಂದಕರವಾದ ಜೀವನ. ಹೊರಗಡೆ ಪ್ರಪಂಚದಲ್ಲಿ ಆನಂದಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ, ಆದರೆ ಆನಂದ ಕಷ್ಟಪಟ್ಟರೆ ಸಿಗುವಂಥದ್ದಲ್ಲ, ಅದು ಸುಲಭವಾಗಿ ಒಳಗಡೆಯಿಂದನೇ ಉಂಟಾಗುವಂಥದ್ದು. ಅಂಥ ಆನಂದವನ್ನು ಎಲ್ಲರೂ ಅನುಭವಿಸ್ಬೋದು. ಈ ಯೋಗದ ಶಿಕ್ಷಣ ನನ್ನ ಜೀವನದಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ನಾನು 1995ರಲ್ಲಿ SSLCಯನ್ನು ಡಿಸ್ಕಂಟಿನ್ಯೂ ಮಾಡಿಕೊಂಡಿದ್ದೆ. ಅನಂತರ 12 ವರ್ಷಗಳ ಕಾಲ ನನಗೆ ಈ ಜೀವನ ಹೆಂಗೆ ಮಾಡಬೇಕಂತ ಗೊತ್ತಿಲ್ಲ. ಎಲ್ಲ ತದ್ವಿರುದ್ಧವಾಗಿ ಹೆಂಗೆಂಗೋ ಹೋಗ್ತಾ ಇತ್ತು. ಆದರೆ ಈ ಜ್ಞಾನ ನನಗೆ ಸಿಕ್ತು. ಆ ಜ್ಞಾನದ ಜೊತೆ ನಾನು ನಡೆಯೋದಕ್ಕೆ ಶುರು ಮಾಡಿದೆ. ಅದು ನನ್ನನ್ನು ಎಲ್ಲೋ ಒಂದು ಹೊಸ ಪ್ರಪಂಚಕ್ಕೆ ತಂದು ಬಿಟ್ಬಿಡ್ತು. ನಾನು 2007ರಲ್ಲಿ ಮತ್ತೆ SSLC ಕೂಡ ತಗೊಂಡೆ. ಏನೋ ಒಂದು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ನಮ್ಮ ಗುರುಗಳ ಪ್ರೇರೇಪಣೆಯಿಂದ ಆಗುತ್ತೆ ಮಾಡು ಅಂತ ಹೇಳಿದ್ರು. ನಾನು ಎಕ್ಸಾಮ್ ತಗೊಂಡೆ. ಅದು SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಈ ಥರ MA ಆಯಿತು. ನನಗೇ ನಂಬೋಕ್ಕೆ ಅಸಾಧ್ಯ ಅಲ್ಲದೆ ಆಗ್ತಾಯಿತ್ತು. ಆದರೆ ಅದು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾಕಂದರೆ ಆಗುತ್ತೆ, ಇದು ಎಲ್ಲನೂ ನನ್ನ ಒಂದು ನಾನು ಅನ್ನೋದನ್ನು ಬಿಟ್ಟೆ. ಇದು ಎಲ್ಲ ಜ್ಞಾನ ನನ್ನನ್ನು ಅಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಯ್ತು. ಇಂಥ ಒಂದು ಮಹತ್ತರವಾದ ಜ್ಞಾನವನ್ನು ಎಲ್ಲರೂ ತಗೊಳ್ಳೋಣ.
ಎಲ್ಲರೂ ಯೋಗ ಜೀವನವನ್ನು ಆರಂಭ ಮಾಡೋಣ. ಎಲ್ಲರೂ ಯೋಗದ ಜೊತೆ ಇರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ.